ತೇಜಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಮಕ್ಕಳ ಕರಾಟೆಯಲ್ಲಿ ಅಮೋಘ ಸಾಧನೆ. ಬಾಗಲಕೋಟ ಜಿಲ್ಲೆಯ ನವನಗರದ ಪ್ರತಿಷ್ಠಿತ ತೇಜಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಮಕ್ಕಳು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದ 3ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾಟ ವಿಭಾಗದಲ್ಲಿ 11 ಟ್ರೋಫಿ ಹಾಗೂ ಕುಮಿತೆ ವಿಭಾಗದಲ್ಲಿ 4 ಮೆಡಲ್ ಗಳಿಸಿದ್ದಾರೆ. ಹಾಗೆ 6ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಾಟ ವಿಭಾಗದಲ್ಲಿ 12 ಮೆಡಲ್ ಹಾಗೆ ಕುಮಿತೆ ವಿಭಾಗದಲ್ಲಿ 4 ಟ್ರೋಫಿ ಗಳಿಸಿ ತಮ್ಮ ಕೌಶಲ್ಯ ಮೆರೆದಿದ್ದಾರೆ. ಈ 2 ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಕೂಟದಲ್ಲಿ ಅಮೆರಿಕ, ನೇಪಾಳ, ಶ್ರೀಲಂಕಾ, ಭೂತಾನ್ ರಾಷ್ಟ್ರಗಳಿಂದ ಅಲ್ಲದೆ ದೇಶದ ವಿವಿಧ ರಾಜ್ಯಗಳಿಂದ ಹಾಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದಂತಹ ಸುಮಾರು 2000 ಕರಾಟೆ ಪಟುಗಳು ಭಾಗವಹಿಸಿದ್ದರು. ಶಾಲೆಯ ಕರಾಟೆಯ ಕೋಚ್ ಶ್ರೀ ರಜಪೂತ್ ಉತ್ತಮ ತರಬೇತಿ, ಪರಿಶ್ರಮ, ಶಿಸ್ತು, ಯಶಸ್ಸು ಬರಲು ಕಾರಣ. ಹಾಗೆ ಮಕ್ಕಳಿಗೆ ಜೀವನದಲ್ಲಿ ಇಂತಹ ಸಂದರ್ಭದಲ್ಲಿ ಕಲಿಯಲು ಕೂಡ ಬಹಳವಿರುತ್ತದೆ ಎಂದು ಹೇಳಿದರು. ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಚಿನ್ ಬತ್ರರವರು ಕರಾಟೆ ಪಟುಗಳಿಗೆ ಉತ್ತಮವಾಗಿ ಸ್ಪರ್ಧಿಸಿ ಶಾಲೆಗೆ, ರಾಜ್ಯಕ್ಕೆ ಹೆಮ್ಮೆ ತಂದಿದ್ದೀರಿ ಎಂದು ಹರಸಿದರು. ಅಧ್ಯಕ್ಷರಾದ ಮಾಧುರಿ ಮುಧೋಳ್ ಅವರು ಕರಾಟೆ ಮನುಷ್ಯನನ್ನು ದೇಶದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿ ಶುಭ ಕೋರಿದರು. ವರದಿಗಾರರು ಶರಣಗೌಡ ಕಂದಕೂರ.